सर्वभूतानां ब्रह्मणोऽधिपतिर्ब्रह्मः शिवो यस्तु सदा शिवो मधुवातारुतः यते मधुक्षरन्ति सिन्धौ ಬರೋದ್ರಿಂದ ಅದನ್ನು ಡಿಫ್ರೆಂಟ್ ಮಾಡತ್ತೇವೆ. ಈ ಕಾನ್ಸೆಪ್ಟ ಚೇಂಜ್ ಆಕೈತೆ ಹೌಸಿಂಗದ ದಿನ ಮೇಲೆ ಗೊತ್ತಕ್ಕೆ ಬರುವಂಥದ್ದು. ಈಗ ಆಲ್ರೆಡಿ ಎಲ್ಲ ಮಂತ್ರಿಗಳ ಜೊತೆನೂ ಆಗೈತಿ, ಎಲ್ಲ ಮೇಲೆ ಚರ್ಚೆ ಮಾಡಿದಾರು. ಸ್ವಲ್ಪ ಭ್ರಷ್ಟಾಚಾರನ ತಡೆಯೋ ಸಲುವಾಗಿ ಅದನ್ನೊಂದು ಬೇರೆ ಕಮಿಟಿ ಮಾಡಿ ಸೆಲೆಕ್ಷನ್ ಮಾಡುವಂಥದ್ದು ಮಾಡತ್ತೇವೆ. ನಮ್ಮ ಕಡೆ ಬಂದ್ರೆ 100% ಜೆನ್ಯೂನ್ ಹೇಳ್ತೀನಿ, ಯಾವಾಗೆಲ್ಲ ನಮ್ಗೆ ಸಿಗ್ತಾವೆ. ಇದ್ದವ್ರಿಗೆ ಅಂತ ಒಟ್ಟ ಕೊಡೋದ ಮಲಪ್ರಭಾ ನದಿ ಮುಳುಗಡೆದಲ್ಲಿ ನಿರಾಶ್ರಿತರು ಆಗಿದ್ದಾರೆ. ಫ್ಲಾಟ್ ಮನೆಗಳು ಹೋದಲ್ಲಿ ಮೂರು ಫ್ಲಾಟ್ ಹೋದಲ್ಲಿ ಒಂದು ಫ್ಲಾಟ್ ಕೊಟ್ಟಾರ್ರಿ. ಅವ್ರು ಇನ್ನೂ ನಿರಾಶ್ರಿತರು ಅದಾರ ರೀ. ಹಂಗೇನು ಎಲ್ಲಿ ತಗೋ 3 ಸಲ ಮಾರ್ಕೊಂಡಿರಿ ಏನಾರು ಹೇಳ್ತಾನೆ. ಕ್ರೀಡಾಂಗಣ ತಾಲೂಕಾ ಕ್ರೀಡಾಂಗಣ ನನಗೆ ಆಲ್ರೆಡಿ ದುಡ್ಡು ರೆಡಿ ಐತೆ. ನನಗೆ ಕ್ರೀಡಾಂಗಣಕ್ಕೆ ತೊಂದಿರಿಲ್ಲ. ನಾ ಸೈಟ ಸಿಟಿ ಸಮೀಪ ಹುಡುಕತ್ತೇನೆ, ಹೊರಗಡೆ ಅದಾವೆ. ನನಗೆ ಅಟ್ಲೀಸ್ಟ್ 400 ಟ್ರ್ಯಾಕ್ ಕುಂಡ್ರಬೇಕು. ಟ್ರ್ಯಾಕ ಪೆವಿಲಿಯನ್ ಕುಂಡ್ರುವಂಥ ಜಾಗ ನಾಳೆ ಸಿಕ್ಕರೆ ನಾಳೆ ರೊಕ್ಕ ರೆಡಿ ಐತಿ. ನನಗೆ ರೊಕ್ಕದ ಚಿಂತಿಲ್ಲ, ಜಾಗದ ಸಮಸ್ಯೆ ಬರತ್ತೈತಿ. 2-3 ಸೈಟ್ಸ್ ನೋಡಿದ್ರು ಕೂಡ ಒಂದಿಲ್ಲ ಒಂದು ಹಿಂಡ್ರೆನ್ಸ್ ಬರತ್ತವು. ಮಿನಿಮಲ್ 4.5 ಎಕರೆ ಸಿಕ್ಕರೆ ಮುಂದೆ ತಾಲೂಕಾ ಕ್ರೀಡಾಂಗಣ ಆಯ್ತು, ಒಂದು ಏನೋ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಮಾಡಿದ್ರೆ ಅದನ್ನು ನಡ್ಕೊತ ಹೋಗ್ತೈತಿ. ಏನಾಗತೈತಿ ನಮಗೆ ಸಿಟಿ ಬಿಟ್ಟು 4-5-6 ಕಿಲೋಮೀಟ್ರ್ ಮ್ಯಾಗ ಅದಾವೆ. ನಮಗೆ ಸಾಕಷ್ಟು ಭೂಮಿ ಐತಿ. ಬಟ್ ಈ ಇದ್ದಂಥವ್ರಿಗೆ ಅದನ್ನು ಯುಟಿಲೈಸ್ ಮಾಡೋಕ್ಕಾಗೋದಲ್ಲ. ಯಾವಾಗೋ ಒಂದು ಸ್ಪೋರ್ಟ್ಸ್ ಮೀಟು ಮತ್ತೊಂದು ಯಾವಾಗೋ ಇದ್ದಾಗ ಮಾತ್ರ ಯೂಸ್ ಆಕೈತಿ. ರೆಗ್ಯುಲರ್ ಯೂಸ್ ಆಗಕ್ಕೈತಿ ನಮಗೆ. ನಾ ಸಿಟಿಯಾಗಿ ಹುಡುಕಾಡತ್ತೇನೆ. ಯಾಕಂದ್ರೆ ನಮಗೆ ಉತ್ಸವದಾಗ ಆಯ್ತು ಏನಾಯ್ತು ಪ್ರತಿ ವರ್ಷ ನಾವು ದುಡ್ಡು ಸ್ಪೆಂಡ್ ಮಾಡ್ಬೇಕಾಗೈತಿ. ಒಂದು ಕುಸ್ತಿ ಕನಕ ಸಣ್ಣದ ಸ್ಟೇಡಿಯಮ್ ಆದ್ರೆ ಒಂದು ಪರ್ಮನೆಂಟ್ ಇದನ್ನು ಮಾಡ್ಕೊಂಡು ಕುಂತೀವಿ ಅಂತಂದ್ರೆ ಎಲ್ಲ ಸ್ಪೋರ್ಟ್ಸ್ ಅಲ್ಲೇ ನಡೆಯುವಂಥ ಇದಾಗತ್ತವು. ಸ್ವಲ್ಪ ಒಂದು 4-4.5 ಎಕರೆಗೆ ಸರ್ಚ್ ನಡೆದೈತಿ, ಎಲ್ಲಿ ಸಿಗತ್ತೈತೆ ಅನ್ನುವಂಥದ್ದು ಹುಡುಕಾಡತ್ತೇವೆ ಅದನ್ನು. ಯಾಕಂದ್ರೆ ಒಂದು 2 ಕಿಲೋಮೀಟ್ರ್ ಪ್ರಿಮೈಸ್ದಾಗಿದ್ರೆ ಹುಡುಗರಿಗೂ ಆಯ್ತು ಪಬ್ಲಿಕ್ಕಿಗೂ ಆಯ್ತು ಆ ಸ್ಟೇಡಿಯಮ್ ಯುಟಿಲೈಸ್ ಆಕೈತಿ ಪರ್ಫೆಕ್ಟಾಗಿ.